ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಬಹುಭುಜಾಕೃತಿಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಹೌದಾ? ಬಹುಭುಜಾಕೃತಿಗಳು ಅಂದ್ರೆ ಗೊತ್ತಿದ್ದಾವೆ. ಯಾವ್ಯಾವುದು? ತ್ರಿಭುಜ, ಚತುರ್ಭುಜ, ಪಂಚಭುಜಾಕೃತಿ, ಷಡ್ಭುಜಾಕೃತಿ. ಹೌದಾ? ಹಾಗಾದ್ರೆ ಅವು ಏನ್ ಮಾಡಿರ್ತಾವೆ? ಸಮನಾದ ಬಾಹುಗಳನ್ನು ಹೊಂದಿರ್ತವೆ. ಹೌದಾ? ಸಮನಾದ ಬಾಹುಗಳು ಮತ್ತು ಬಾಹುಗಳ ಉದ್ದಗಳನ್ನು ಹೊಂದಿರ್ತವೆ. ಅದೇ ರೀತಿಯಾಗಿ ಅವುಗಳ ಒಳಕೋನಗಳು ಕೂಡ ಏನಾಗಿರ್ತವೆ? ಸಮವಾಗಿರುತ್ತವೆ. ಒಳಕೋನಗಳು ಕೂಡ ಏನಾಗಿರ್ತವೆ? ಸಮನಾದ ಕೋನದ ಅಳತೆಯನ್ನ ಹೊಂದಿರ್ತವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಳಕೋನಗಳ ಅಳತೆ. ಹಾಗಾದ್ರೆ ಒಂದು ಬಹುಭುಜಾಕೃತಿ ಇದೆ ಅಂದ್ರೆ ಅದರ ಒಂದು ಒಳಕೋನದ ಅಳತೆ ಸಮ ಆಗಿರ್ತದೆ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಆ ಒಂದು ಬಹುಭುಜಾಕೃತಿಗಳ ಒಳಕೋನದ ಅಳತೆ ಎಷ್ಟಾಗಿರುತ್ತದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ಒಳಕೋನಗಳ ಅಳತೆ ನಮಗೆ ಗೊತ್ತಾಗ್ಬೇಕಾಗಿತ್ತಂದ್ರೆ ಏನನ್ನ ಮಾಡ್ಬೇಕು? n-2 ಡಿವೈಡೆಡ್ ಬೈ n ಗುಣಾಕಾರ 180 ಡಿಗ್ರಿ. ಈ ಸೂತ್ರವನ್ನ ಹಚ್ಚಿ ನಾವ್ ಏನ್ ಮಾಡ್ಬೇಕು? ಒಳಕೋನಗಳ ಅಳತೆಯನ್ನ ಕಂಡುಹಿಡಿಯಬೇಕು. n ಅಂದ್ರೆ ಏನಾಗಿದೆ? ಬಾಹುಗಳ ಸಂಖ್ಯೆ. n ಅಂದ್ರೆ ಏನು? ಬಾಹುಗಳ ಸಂಖ್ಯೆ. ಅಂದ್ರೆ ಆ ಬಹುಭುಜಾಕೃತಿ ಎಷ್ಟು ಬಾಹುಗಳನ್ನ ಹೊಂದಿರುತ್ತದೆ ಆ ಬಾಹುಗಳ ಸಂಖ್ಯೆಯನ್ನ ಇಲ್ಲಿ ತುಂಬಬೇಕು. ತುಂಬಿ ನಾವು ಏನ್ ಮಾಡ್ಬೇಕು? ಲೆಕ್ಕವನ್ನು ಮಾಡಿ ಒಳಕೋನದ ಅಳತೆ ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿಯಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲೊಂದು ನಾವು ಬಹುಭುಜಾಕೃತಿಯನ್ನು ತೆಗೆದುಕೊಂಡಿದ್ದೇವೆ. ಯಾವುದದು? ತ್ರಿಭುಜ. ಯಾವುದು? ತ್ರಿಭುಜ. ಹಾಗಾದ್ರೆ ತ್ರಿಭುಜ ಎಷ್ಟು ಬಾಹುಗಳನ್ನ ಹೊಂದಿರುತ್ತದೆ? 3 ಬಾಹುಗಳನ್ನ ಹೊಂದಿರುತ್ತದೆ. ಹಾಗಾದ್ರೆ n ಏನ್ ಮಾಡೋಣ? 3 ಅಂತೇಳಿ ತುಂಬೋಣ. ನೋಡಿ, n 3. n ಎಷ್ಟಾಯ್ತು? 3. ಮುಂದೇನಿದೆ? -2 ಡಿವೈಡೆಡ್ ಬೈ, ಇದು ಕೂಡ n ಇದೆ. n ಅಂದ್ರೆ 3. ತ್ರಿಭುಜ ಎಷ್ಟು ಬಾಹುಗಳನ್ನು ಹೊಂದಿದೆ? 3. n ಅಂದ್ರೆ 3 ಗುಣಾಕಾರ ಏನಿದೆ? 180 ಡಿಗ್ರಿ. 180 ಡಿಗ್ರಿ. ಹೌದಾ? ಹಾಗಾದ್ರೆ ನೋಡಿ, 3ರಲ್ಲಿ 2 ಕಳೆದಾಗ 1 ಉಳಿತು. ಎಷ್ಟಾಯ್ತು? 1 ಡಿವೈಡೆಡ್ ಬೈ 3 ಗುಣಾಕಾರ 180 ಡಿಗ್ರಿ. ಹೌದಾ? 3ರಲ್ಲಿ 2 ಕಳೆದಿದ್ದೇವೆ, 1 ಬಂತು. ಕೆಳಗೆ 3 ಇದೆ, 3 ಇದೆ. ಗುಣಾಕಾರ 180 ಡಿಗ್ರಿ, 180 ಡಿಗ್ರಿ. ಈಗ ಏನ್ ಮಾಡ್ಬೇಕು? 180 ಡಿಗ್ರಿಯನ್ನ 3ರಲ್ಲಿ ಭಾಗಿಸ್ಬೇಕು. ಅಂದ್ರೆ ಕರ್ತಾ ಹೊಡಿಬೇಕು. ನೋಡಿ, 3 ಆರ್ಲೆ 18. 3 ಆರ್ಲೆ 18. ಮುಂದೆ 0 ಇದೆ, 0. ಹಾಗಾದ್ರೆ ಏನಾಯ್ತು? 60 ಡಿಗ್ರಿ. ಹಾಗಾದ್ರೆ ಎಷ್ಟಾಯ್ತು? 60 ಡಿಗ್ರಿ. ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಅಳತೆ ಎಷ್ಟಿದೆ? 60 ಡಿಗ್ರಿ. ಹೌದಾ? ಹಾಗಾದ್ರೆ ತ್ರಿಭುಜದ ಒಳಕೋನ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿಯನ್ನು ಹೊಂದಿರ್ತದೆ ಅಂದ್ರೆ 60 ಡಿಗ್ರಿ. ನೋಡಿ, 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ ಎಷ್ಟಾಗ್ತದೆ? 180 ಡಿಗ್ರಿ. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಆ ಒಳಕೋನಗಳ ಅಳತೆ ಎಷ್ಟಾಗ್ತಾ ಇದೆ? 60 ಡಿಗ್ರಿ. ಹೌದು? ಈಗ ನೋಡಿ, ಇದೊಂದು ತ್ರಿಭುಜ ಅಂತ ತಕೊಳ್ಳಿ. ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಹೌದಾ? 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ. ಹಾಗಾದ್ರೆ ತ್ರಿಭುಜದ ಒಳಕೋನಗಳ ಅಳತೆ ಎಷ್ಟಾಯ್ತು? 60 ಡಿಗ್ರಿ. ಹಾಗಾದ್ರೆ ಈ 3 ಕೋನಗಳ ಅಳತೆಯನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ಬೇಕು? 180 ಡಿಗ್ರಿ. ಯಾಕಂದ್ರೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೇವೆ, ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. ಹೌದಾ? ಅದೇ ರೀತಿಯಾಗಿ ನೋಡಿ, ಇನ್ನೊಂದು ಬಹುಭುಜಾಕೃತಿಯನ್ನ ತಗೊಂಡ್ಕೊಳ್ಳೋಣ. ಯಾವ್ದಂದ್ರೆ ಚತುರ್ಭುಜ. ಯಾವುದು? ಚತುರ್ಭುಜ. ಚತುರ್ಭುಜ ಅಂದ್ರೆ 4 ಬಾಹುಗಳನ್ನು ಹೊಂದಿರ್ತದೆ. ಚತುರ್ಭುಜ ಅಂದ್ರೆ 4 ಬಾಹುಗಳನ್ನು ಹೊಂದಿರ್ತದೆ. ಹಾಗಾದ್ರೆ ಚತುರ್ಭುಜಗಳ ಒಳಕೋನದ ಅಳತೆ ಎಷ್ಟಾಗಿರ್ತದೆ ಅನ್ನೋದನ್ನ ಕಂಡುಹಿಡಿಯೋಣ. ನೋಡಿ, ಚತುರ್ಭುಜ ಅಂದ್ರೆ 4. ಹಾಗಾದ್ರೆ ಈ ಸೂತ್ರದಲ್ಲಿ n-2
ಡಿವೈಡೆಡ್ ಬೈ ಎನ್ ಗುಣಾಕಾರ 180 ಡಿಗ್ರಿ. ಈ ಎನ್ ದಲ್ಲಿ 4 ತುಂಬಬೇಕು. ಎನ್ ಜಾಗದಲ್ಲಿ ಏನ್ ಮಾಡ್ಬೇಕು? 4 ತುಂಬಬೇಕು. ಹಾಗಾದ್ರೆ ನೋಡಿ, 4 ಎನ್ ಅಂದ್ರೆ 4, 2 ಡಿವೈಡೆಡ್ ಬೈ ಎನ್ ಅಂದ್ರೆ 4 ಗುಣಾಕಾರ 180 ಡಿಗ್ರಿ. ಹೌದಾ? ಈ ಸೂತ್ರದಲ್ಲಿ ಎನ್ ಬೆಲೆಯನ್ನು ಬರೆದು ನಾವಿಲ್ಲಿ ಬರ್ಕೊಂಡ್ವಿ. ಎನ್ ಅಂದ್ರೆ ಬಾಹುಗಳ ಸಂಖ್ಯೆ. ಎಷ್ಟು ಹೊಂದಿದೆ? 4. ಹಾಗಾದ್ರೆ ನೋಡಿ, 4ರಲ್ಲಿ 2 ಕಳೆದಾಗ 4ರಲ್ಲಿ 2 ಕಳೆದಾಗ 2 ಬಂತು. ಹೌದಾ? ಕೆಳಗಡೆ 4 ಇದೆ, ಕೆಳಗಡೆ 4 ಇದೆ. ಗುಣಾಕಾರ 180 ಡಿಗ್ರಿ, 180 ಡಿಗ್ರಿ. ಹೌದಾ? ಈಗ ಇದನ್ನ ಏನ್ ಮಾಡ್ಬೇಕು? ನಾನು ಕಟ್ತಾ ಹೊಡಿಬೇಕು. ಯಾವ ರೀತಿಯಾಗಿ? ಹೀಗೆ ಹೀಗೇನು ಕಟ್ತಾ ಹೊಡಿಬಹುದು, ಹೀಗೆ ಹೀಗೇನು ಕಟ್ತಾ ಹೊಡಿಬಹುದು. ಹೌದಾ? ಹಾಗಾದ್ರೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ ಇವೆರಡು 2 ಮಗ್ಗಿಲೆ ಕಟ್ತಾ ಹೋಗ್ತಾ ಇದೆ. ಯಾವ ರೀತಿಯಾಗಿ? 2 ಒಂದಲೇ 2 ಎರಡ್ಲೆ. ಹೌದಾ? 2 ಒಂದಲೇ 2 ಎರಡ್ಲೆ. ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 180 ಇದೆ. ಸಮ ಸಂಖ್ಯೆ ಇದೆ. ಸಮ ಸಂಖ್ಯೆ ಅಂದ್ರೆ 2ರಲ್ಲೇ ಕಟ್ತಾ ಹೋಗ್ತಾ ಇದೆ. 2 ಒಂದಲೇ 2 ಒಂಬತ್ಲೆ, 2 ಒಂಬತ್ಲೆ 2 ಒಂಬತ್ಲೆ 18, ಮುಂದೆ 0 ಇದೆ. ಹಾಗಾದ್ರೆ ಎಷ್ಟಾಯ್ತು? 90 ಡಿಗ್ರಿ. ಎಷ್ಟಾಯ್ತು? 90 ಡಿಗ್ರಿ. ಹಾಗಾದ್ರೆ ಚತುರ್ಭುಜಗಳ ಒಳಕೋನಗಳ ಅಳತೆ ಅಂದ್ರೆ ಒಳಕೋನಗಳು ಎಷ್ಟು ಡಿಗ್ರಿಯನ್ನು ಹೊಂದಿರ್ತಾವ ಅಂದ್ರೆ 90 ಡಿಗ್ರಿಯನ್ನ ಹೊಂದಿರುತ್ತವೆ. ಎಷ್ಟು ಡಿಗ್ರಿಯನ್ನು ಹೊಂದಿರುತ್ತವೆ? 90 ಡಿಗ್ರಿಗಳನ್ನ ಹೊಂದಿರುತ್ತವೆ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವುದು ಅಂದ್ರೆ ನಾವೇನ್ ಮಾಡ್ತೀವಿ? ಚೌಕ. ಯಾವುದು? ಚೌಕ. ಚೌಕ ಒಂದು ಈ ಬಹುಭುಜಾಕೃತಿಯ ಒಂದು ಚತುರ್ಭುಜ ಆಗಿದೆ. ಅಂದ್ರೆ 4 ಬಾಹುಗಳು ಸಮ ಇರ್ತವೆ, 4 ಕೋನಗಳು ಸಮ ಇರ್ತವೆ. ಹಾಗಾದ್ರೆ ನೋಡಿ, ಹಾಗಾದ್ರೆ ಇದೊಂದು ಚೌಕ. ಇದೊಂದು ಚೌಕ ಅಂದಾಗ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಹಾಗಾದ್ರೆ ಇಲ್ಲಿ ಯಾವ ಬಹುಭುಜಾಕೃತಿಯನ್ನು ತಗೋಬೇಕು? ಚೌಕ. ಇದು ಯಾವುದು? ಚೌಕವನ್ನು ತಗೊಂಡಾಗ ನಮಗೆ ಈ ಒಂದು ಒಳಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ? 360 ಡಿಗ್ರಿ. ಅದರ ಅಳತೆ 90 ಡಿಗ್ರಿ ಎಂದು ಈ ರೀತಿಯಾಗಿ ನಾವು ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.